ಇದು ನಿಜಕ್ಕೂ ರಸ್ತೆನಾ ಅಥವಾ ಕೆಸರುಗದ್ದೆನಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಹುಟ್ಕೊಂಡಿದೆ. ಅದು ಚಿಕ್ಕಮಗಳೂರಿನಲ್ಲಿ ರಸ್ತೆ ಅವ್ಯವಸ್ಥೆ ಖಂಡಿಸಿ ಕೆಸರುಗುಂಡಿಯಲ್ಲೇ ಯುವಕರು ಮಲ್ಕೊಂಡಿದ್ದಾರೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹಣಕಿಸಿ ರಸ್ತೆಯಲ್ಲೇ ಮಲಗಿ ಹೋರಾಟನ ನಡೆಸ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಹೇರಡಿಕೆ ಭಟ್ರುಮಕ್ಕಿ ಕೈಮರ ಗ್ರಾಮದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು. ರಸ್ತೆ ಮೂಲಭೂತ ಸೌಕರ್ಯ ಕೊಡದಿದ್ದಕ್ಕೆ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ರಸ್ತೆ ಅವಸ್ಥೆಗೆ ಮಳೆಗಾಲದಲ್ಲಿ ಶಾಲೆಯನ್ನೇ ವಿದ್ಯಾರ್ಥಿಗಳು ತೊರೆದಿದ್ದಾರೆ. ಕೆಸರು ರಸ್ತೆಗೆ ಕಲ್ಲು ಮಣ್ಣು ಹಾಕಿ ರಸ್ತೆಯನ್ನ ಸರಿಪಡಿಸಿದ ಗ್ರಾಮಸ್ಥರು. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಕಲ್ಲು ಮಣ್ಣನ್ನು ಹಾಕಿ ರಸ್ತೆಯನ್ನ ತಾವೇ ಖುದ್ದಾಗಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಒಬ್ಬ ಯುವಕ ಆ ಗುಂಡಿಯಲ್ಲೇ ಮಲ್ಕೊಂಡಿದ್ದಾರೆ. ರಸ್ತೆಯಲ್ಲಿ ಏನೋ ಗುಂಡಿ ಇದೆ, ಆ ಗುಂಡಿಯಲ್ಲೇ ಮಲ್ಕೊಂಡು ನಮಗೆ ನ್ಯಾಯ ಬೇಕು ಅಂತ ಇದ್ದಾರೆ. ಸ್ವಂತ ಖರ್ಚಿನಲ್ಲೇ ರಸ್ತೆ ತಾತ್ಕಾಲಿಕವಾಗಿ ಸರಿಪಡಿಸ್ಕೊಂಡಿದ್ದಾರೆ ಜನರು. ನಾವು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಇದೇ ತರ ಭಾರಿ ಕಷ್ಟ ಆಗ್ತದೆ. ಶಾಲಾ ಮಕ್ಕಳು ಹೋಗಿ ನಮಗೆಲ್ಲ ತಿರುಗಾಡಕ್ಕೆ ಆಗದೇ ಇಲ್ಲ ಮರ. ನಮಗೆ ನಡಿಕಂತೂ ಕೂಡಲ್ಲ. ಈಗ ಒಂದು ಸಾಮಾನು ತರಬೇಕಾದ್ರೆ ಇಲ್ಲಿ 1 ಕಿಲೋಮೀಟರ್ ಹೊರಬೇಕು. ನಾನು ಯಾರು ಜನ ಸಿಕ್ಕಲ್ಲ, ಭಾರಿ ಕಷ್ಟ ಆಗ್ತದೆ. ಈಗ ಅಯ್ಯೋ ಇಷ್ಟು ಹೋಗಿದಂತ ಮಳೆಗಾಲದಲ್ಲಿ ಅಲ್ವೇ ಅಲ್ಲ 5-6 ತಿಂಗಳು ಭಾರಿ ಕಷ್ಟ ನಮಗೆ. ಯಾರು ಇದಾರೆ ಎಂತ ಕೊಟ್ಟಿಲ್ಲ. ನಾವೇನ ಮಾಡಿ ಎಲ್ಲರೂ ಸೇರ್ಕೊಂಡು ನಾವು ಮಾಡೋದು. ನಾವೇನು ಸೇರ್ಕೊಂಡು ಮಾಡೋದು. ನಮ್ ಕೈನ ದುಡ್ಡು ಹಾಕಿ ನಾವ್ ಮಾಡ್ತಿರೋದು. ಯಾರು 1 ರೂಪಾಯಿನೂ ಕೊಟ್ಟಲ್ಲ. ಸಾಕ ಇದುವರೆಗೆ ಬಂದಿಲ್ಲ. ಭಾರಿ ಕಷ್ಟ ಆಗ್ತದೆ ನಮಗೆ. ನಾವು